ದಿಲೀಪ್ ರಾಜ್ ಹೆಂಡತಿ ಬಳಿ ಸಾಯುವ 2 ಗಂಟೆ ಮುಂಚೆ ಕೊನೆಯದಾಗಿ ಹೇಳಿದ್ದೇನು ಗೊತ್ತಾ? ಅವರ ಕೊನೆ ಆಸೆ ಏನಾಗಿತ್ತು? ನಿಜಕ್ಕೂ ಪತ್ನಿ ಬಳಿ ಹೇಳಿದ್ದೇನು? ಅದೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕನ್ನಡದ ಪ್ರತಿಭಾನ್ವಿತ ನಟ ದಿಲೀಪ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ದಿಲೀಪ್ ರಾಜ್ ಅಗಲಿಕೆ ಸುದ್ದಿ ದೊಡ್ಡ ಆಘಾತ ನೀಡಿದ್ದು, ಅಪಾರ ಆಪ್ತ ಬಳಗ ಹೊಂದಿದ್ದ ನಟ ದಿಲೀಪ್ ರಾಜ್ ಅವರ ಅಗಲಿಕೆಗೆ ಕಲಾವಿದರು ಕಂಬನಿ ಮಿಡಿದಿದ್ದಾರೆ. ದಿಲೀಪ್ ಕೊನೆ ಸಿನಿಮಾ ಲವ್ ಮಾಕ್ಟೇಲ್ 3ನಲ್ಲಿ ಜೊತೆಯಾಗಿ ನಟಿಸಿದ್ದ ಶ್ವೇತಾ ಆರ್ ಪ್ರಸಾದ್ ಅವರು ದಿಲೀಪ್ ರಾಜ್ ಅವರ ಈ ಆಸೆ ಈಡೇರಲೇ ಇಲ್ಲ ಅಂತ ಬರೆದಿದ್ದಾರೆ. ಅವರ ಪತ್ನಿಯ ಬಗ್ಗೆ ಮತ್ತು ಶ್ವೇತಾ ಅವರು ಹೇಳುವಂತೆ, ದಿಲೀಪ್ ಹಾಗೂ ಶ್ರೀವಿದ್ಯಾ ಅವರು ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದರ ಬಗ್ಗೆ ಮಾತಾಡ್ತಿದ್ರು. ದಿಲೀಪ್ ಒಬ್ಬ ಅದ್ಭುತ ತಂದೆಯಾಗಿದ್ರು. ಈ ಊಹಿಸಲಾಗದ ಕಷ್ಟದ ಸಮಯದಲ್ಲಿ ದೇವರು ಅವರ ಕುಟುಂಬಕ್ಕೆ ಶಕ್ತಿ ಮತ್ತು ಧೈರ್ಯವನ್ನು ನೀಡಲಿ. ನಾವು ಅವರನ್ನು ಒಬ್ಬ ಅದ್ಭುತ ನಟ ಅಂತ ಹೊಗಳಿದಾಗಲೆಲ್ಲ ಅವರು ವಿನಮ್ರವಾಗಿ ನಗ್ತಾ ನನಗೆ ಇನ್ನೂ ಆ ದೊಡ್ಡ ಬ್ರೇಕ್ ಸಿಕ್ಕಿಲ್ಲ ಅಂತ ಇದ್ರು ಅಂತ ಶ್ವೇತಾ ಪ್ರಸಾದ್ ತಮ್ಮ ಪೋಸ್ಟ್ನಲ್ಲಿ ಬರೆದಿದ್ದಾರೆ. ಇನ್ನು ಅವರ ಕೊನೆಯ ಆಸೆ ಅಂದರೆ ದಿಲೀಪ್ ರಾಜ್ ಅವರು ಹೀರೋ ಆಗಿ ತಾವು ನಟಿಸಿದ ಯಾವುದಾದರೂ ಒಂದು ಸಿನಿಮಾ ದೊಡ್ಡ ಹಿಟ್ ಆಗಿ ಕನಿಷ್ಠ 100 ದಿನ ಓಡಿ ಫಿಲ್ಮ್ ಫೇರ್ ಅವಾರ್ಡ್ ಪಡೆಯಬೇಕು ಎಂಬುದು ಮಹದಾಸೆ ಕೂಡ ಇತ್ತಂತೆ. ಆದರೆ ಈ ಆಸೆ ಈಡೇರುವ ಮೊದಲೇ ಇವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ದಿಲೀಪ್ ರಾಜ್ ಯಾವುದಕ್ಕಾಗಿ ಕಾಯ್ತಾ ಇದ್ರು ಮತ್ತು ಶ್ರಮಿಸುತ್ತಿದ್ದರೋ ಆ ಕ್ಷಣವನ್ನು ನೋಡುವ ಮೊದಲೇ ಅವರು ನಮ್ಮನ್ನು ಅಗಲಿದ್ದು ತೀವ್ರ ದುಃಖದ ವಿಚಾರ. ಜೀವನ ನಿಜಕ್ಕೂ ಅನಿಶ್ಚಿತ ಮತ್ತು ಕ್ಷಣಿಕ ಅಲ್ವಾ? ಸಿನಿಮಾ ರಂಗದ ದೊಡ್ಡ ಬ್ರೇಕ್ಗಾಗಿ ಕಾಯ್ತಾ ಇದ್ದ ದಿಲೀಪ್ ಅವರ ಆಸೆ ಕೊನೆಗೂ ಈಡೇರಲಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.